ಆ ಯಕ್ಷಿಣಿ ಅನ್ನೋದು ಮಾಯೆ ಅಂತ ಹೇಳ್ಬೋದು ನಾವು. ಇವ್ರನ್ನ ಭಕ್ತಿದಾಯಕವಾಗಿ ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತ ಇದ್ದ ಮೇಲೆ ದೇವಸ್ಥಾನಗಳಲ್ಲಿ ನಾವ್ ಯಾಕೆ ಇವ್ರನ್ನ ಪೂಜೆ ಮಾಡಲ್ಲ? ಸೊ ಮನಿ ಅಟ್ರಾಕ್ಷನ್ಗೆ ಯಕ್ಷನನ ನಾವು ಪೂಜೆ ಮಾಡೋದು ತುಂಬಾ ಒಳ್ಳೇದ. ಶಿವನ ಇನ್ನೊಂದು ರೂಪದಲ್ಲಿ ಬಂದಿರತಕ್ಕಂಥದ್ದು ಕುಬೇರ, ಜನಗಳಿಗೆ ಅದೃಷ್ಟ ದೇವತೆ ಅಂತ ಹೇಳಿ ಕರಿತೀವಿ ನಾವು ಕುಬೇರನ್ನ. ಯಕ್ಷ ರಾಜ ಅವನು ಕುಬೇರ ಅಂತ. ನಾವು ಕೂಗದಾಗ ಬರ್ತಾರೆ, ನಮ್ ಕಷ್ಟಗಳಿಗೆ ಇವ್ರು ಆಗ್ತಾರೆ, ಸಹಾಯ ಮಾಡ್ತಾರೆ. ಇವ್ರನ್ನ ಭಕ್ತಿದಾಯಕವಾಗಿ ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತ ಇದ್ದ ಮೇಲೆ ದೇವಸ್ಥಾನಗಳಲ್ಲಿ ನಾವ್ ಯಾಕೆ ಇವ್ರನ್ನ ಪೂಜೆ ಮಾಡಲ್ಲ? ಇಲ್ಲ, ದೇವಸ್ಥಾನಗಳು ನಾವು ನೋಡಿ, ಇವಾಗ ಯಕ್ಷಿಣಿ ದೇವಸ್ಥಾನಗಳು ಇದೆ, ಆದ್ರೆ ಜಾಸ್ತಿ ಇಲ್ಲ. ಇದೆ, ಆದ್ರೆ ಯಕ್ಷಿಣಿ ದೇವಸ್ಥಾನ ಏನಂತ ಹೇಳಿದ್ರೆ ನೋಡಿ, ಯಕ್ಷಿಣಿ ಅಂತ ಹೇಳಿದ್ರೆ ಸರ್ವ ಲೋಕದಲ್ಲೂ ಇರ್ತಾಳೆ. ಈಗ ನೀವು ತಿರುಪತಿ ವೆಂಕಟರಮಣ ಅಂತ ಹೇಳಿ ನೀವು ಹೋದ್ರೆ, ಆ ವೆಂಕಟರಮಣನ ಹೃದಯದಲ್ಲಿರೋಳೆ ಯಕ್ಷಿಣಿ. ಇನ್ನೇನ್ ಬೇಕು ನಿಮ್ಗೆ ಅಲ್ವಾ? ಸೊ ಯಾಕಂದ್ರೆ ಆ ಯಕ್ಷಿಣಿ ಅನ್ನೋದು ಮಾಯೆ ಅಂತ ಹೇಳ್ಬೋದು ನಾವು. ಎಲ್ಲಿ ಮಾಯೆ ಅಂತ ಇರುತ್ತೋ ಅಲ್ಲಿ ಯಕ್ಷಿಣಿ ಇರ್ತಾಳೆ, ಅವಳೇ ಮಾಯೆ. ಧನದ ಯಕ್ಷಿಣಿ ಅಂತ ಇದ್ದಾಳೆ. ಧನದ ಯಕ್ಷಿಣಿ ಅಂದ್ರೆ ಯಾರು ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ. ಎಲ್ಲವನ್ನೂ ಕೊಡುವಂತ ದೇವಿ ಅವಳು ಧನದ ಯಕ್ಷಿಣಿ. ದುಡ್ಡನ್ನ ಕೊಡುವಂತವಳು, ಐಶ್ವರ್ಯ, ಸಂಪತ್ತು, ಪ್ರತಿಯೊಂದನ್ನು ಮನುಷ್ಯನ ಬೇಕಾಗಿರ್ತಕ್ಕಂಥ ಪ್ರತಿಯೊಂದನ್ನು ಕೊಟ್ಟು ಅವನ್ನ ಸುಖವಾಗಿ ಒಂದು ನಡ್ಸ್ಕೊಂಡು ಹೋಗುವಂತವಳು ಧನದ ಯಕ್ಷಿಣಿ, ಮಹಾಲಕ್ಷ್ಮಿ. ಹಾಗಾಗಿ ಎಲ್ಲಾ ದೇವತೆಗಳ ಹೃದಯದಲ್ಲೂ ಅವಳೇ ಇರ್ಬೇಕಾದ್ರೆ ಮತ್ತೆ ಅವಳಿಗೆ ಸಪರೇಟ್ ಆಗಿ ದೇವಸ್ಥಾನ ಯಾಕೆ? ಅದೇನು ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಈ ಸುಮಾರು ಕಡೆ ಎಲ್ಲ ಯಕ್ಷಿಣಿ ದೇವಾಲಯಗಳಿದೆ. ಈಗ ಕೆಲವು ಕಡೆ ಎಲ್ಲ ಇದೆ. ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಅಲ್ಲಿ ಹೋದಾಗ ಅಲ್ಲಿ ಬೇರೆ ಬೇರೆ ತರದ ಒಂದು ಪ್ರೊಸೀಜರ್ಗಳು ಇರುತ್ತೆ. ನಾವು ನಮಸ್ಕಾರ ಮಾಡುವಂತ ಸ್ಟೈಲ್ ಆಗ್ಲಿ, ಪೂಜೆ ಮಾಡುವಂತ ವಿಧಾನ ಆಗ್ಲಿ, ಅವೆಲ್ಲ ಬೇರೆ ಇದೆ ಯಕ್ಷಿಣಿಯರಿಗೆ. ಎಲ್ಲಾ ಒಂದು ದೇವತೆಗಳನ್ನ ಮಾಡೋ ತರ ಇಲ್ಲ, ಅದು ಪ್ರೊಸೀಜರ್ ಬೇರೆ ವಿಧಾನದಲ್ಲಿ ಇರುತ್ತೆ. ಕುಬೇರಿಂದ ನೀವು ಯಕ್ಷಕರ ರಾಜ ಅಂತ ಅಂದ್ರಿ. ಸೊ ಅಂದ್ರೆ ಯಕ್ಷರಿಗೆಲ್ಲ ರಾಜ ಆದ್ಮೇಲೆ ಕುಬೇರ ಅಂತ ಬಂದ ತಕ್ಷಣ ನಮಗ್ ಗೊತ್ತಿರೋದೇ ಅವ್ರ ಸಂಪತ್ತಿಗೋಸ್ಕರ, ದುಡ್ಡಿಗೋಸ್ಕರ. ಸೊ ಮನಿ ಅಟ್ರಾಕ್ಷನ್ಗೆ ಯಕ್ಷನನ ನಾವು ಪೂಜೆ ಮಾಡೋದು ತುಂಬಾ ಒಳ್ಳೇದ. ನೋಡಿ, ಯಕ್ಷ ಅಂತ ಹೇಳಿದ್ರೆ ಬರೀ ಕುಬೇರ ಮಾತ್ರ ಯಕ್ಷ ಇಲ್ಲ. ಇದರಲ್ಲಿ ಮಣಿಭದ್ರ, ಪೂರ್ಣಭದ್ರ, ನಳಕುಬೇರ, ಮುದ್ಗರಪಾಣಿ, ಧರಣೀಂದ್ರ, ಗೋಮುಖ, ಮಹಾಯಕ್ಷ, ತ್ರಿಮುಖ, ಯಕ್ಷೇಶ್ವರ, ತುಂಬರು, ಮಾತಂಗ, ಭೀಮಯಕ್ಷ, ಇಷ್ಟು ಜನ ಯಕ್ಷರಿದ್ದಾರೆ. ಇನ್ನೂ ಬೇಕಾದಷ್ಟು ಜನ ಯಕ್ಷರಿದ್ದಾರೆ, ಆಯ್ತಾ? ಅದರಲ್ಲಿ ಲೀಡರ್ ಯಾರು ಅಂತ ಕೇಳಿದ್ರೆ ಅವನ್ನ ನಾವು ಕುಬೇರ, ಯಕ್ಷರ ರಾಜ ಅಂತ ಹೇಳಿ ಕರೀತೀವಿ. ಆ ಯಕ್ಷರಾಜನ ಕೈ ಕೆಳಗಡೆ ಇರ್ತಕ್ಕಂಥವ್ರು ಇಷ್ಟೆಲ್ಲ ಯಕ್ಷರು. ಯಾವ ತರ ಯಕ್ಷಿಣಿಗೆ ಒಳಗಡೆ ಎಲ್ಲಾ ಯಕ್ಷಿಣಿಯರು ಇರ್ತಾರೋ, ಅದೇ ತರ ಈ ತರ ಕುಬೇರನ ಕೆಳಗಡೆ ಅಂಡರ್ ಅಲ್ಲಿ ಇವರೆಲ್ಲ ಕೆಲಸ ಮಾಡ್ತಾರೆ. ಸೊ ಇವ್ರನ್ನ ಆರಾಧನೆ ಮಾಡೋದ್ರಿಂದ ಇಲ್ಲ ಸಾಧನೆ ಮಾಡ್ಕೊಳ್ಳೋದ್ರಿಂದ ಮನಿ ಅಟ್ರಾಕ್ಷನ್ ಅನ್ನೋದು ಆಗತ್ತಾ? ಖಂಡಿತವಾಗ್ಲು. ಇವಾಗ ನೋಡಿ, ಧನದ ಯಕ್ಷಿಣಿ ಅಂತ ಹೇಳಿ ಯಕ್ಷಿಣಿ ಆರಾಧನೆ ಮಾಡೋದ್ರಿಂದ ಮತ್ತೆ ಕುಬೇರನ ಆರಾಧನೆ ಮಾಡೋದ್ರಿಂದ ಮನುಷ್ಯನಿಗೆ ಬೇಕಾದಷ್ಟು ಒಂದು ಸಂಪತ್ತು ಕೊಡುವಂತ ಒಂದು ಇರ್ಬೋದು, ಅಥವಾ ಅವನಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಒಂದು ಜ್ಞಾನವನ್ನ ಕೊಡುವಂತದ್ದು ಇರ್ಬೋದು, ಅವನಿಗೆ ಬೇಕಾಗಿರ್ತಕ್ಕಂಥ ಪದವಿಯನ್ನ ಕೊಡುವುದಿರ್ಬೋದು. ಇವೆಲ್ಲವೂ ಆಗುತ್ತೆ, ಯಾಕಂದ್ರೆ ಅವನು ಮಾಯಾರಾಜ ಅವನು. ಹಾಗಾಗಿ ಎಲ್ಲವನ್ನು ಕೊಡುವಂತ ಶಕ್ತಿ ಆಗಿದೆ ಯಕ್ಷನ್ಗೆ, ಯಕ್ಷಿಣಿಗೆಲ್ಲ. ಅದು ಯಾರಿಂದ ಬಂತು ಅಂದ್ರೆ, ನಾನು ಹೇಳ್ದಂಗೆ ಶಿವ ಪಾರ್ವತಿ ಇವರಿಂದ ಬಂದಿರತಕ್ಕಂಥದ್ದು. ಮೇನು ಅವರೇ ಲೀಡರ್ ಇವ್ರಿಗೆ. ಆದ್ರೆ ಇವರೆಲ್ಲರೂ ಕೂಡ ಅವರ ಅಸಿಸ್ಟೆಂಟ್ ಆಗಿ ಕೆಲಸವನ್ನ ಮಾಡ್ತಾರೆ. ಈಗ ನಾವೊಂದು ಯಾವ್ದೋ ಒಬ್ರು ಮಿನಿಸ್ಟರ್ ನೋಡ್ಬೇಕು ಅಂದ್ರೆ ಫಸ್ಟ್ ನಾವು ಹೋದ ತಕ್ಷಣ ಮ್ಯಾನೇಜರ್ ಸಿಗ್ತಾರೋ ಇಲ್ಲ ಪರ್ಸನಲ್ ಸೆಕ್ರೆಟರಿ ಸಿಗ್ತಾರೋ, ಇಂತ ಸಿಗ್ತಾರಲ್ಲ, ಹಾಗೆ ಈ ಯಕ್ಷ ಯಕ್ಷಿಣಿಯರು ಶಿವನಿಗೆ ಮತ್ತು ಪಾರ್ವತಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ. ಅವರೇ ಯಕ್ಷ ಯಕ್ಷಿಣಿಯರು. ಈಗ ದೇವರಿಗೆ ಪೂಜೆ ಮಾಡೋದಕ್ಕೆ ಒಂದು ವಿಧಾನ ಇದೆ, ಅದೇ ರೀತಿ ಯಕ್ಷ ಯಕ್ಷಿಣಿಯರಿಗೆ ಪೂಜೆ ಮಾಡೋದಕ್ಕೆ ಬೇರೆ ವಿಧಾನ ಇದೆಯಾ? ಅದರ ವ್ಯತ್ಯಾಸ ಇದೆಯಾ? ಅಂಡ್ ದೇವರಿಗೆ ಪೂಜೆ ಮಾಡೋದ್ರಿಂದ ನಮ್ಗೊಂದು ಮೋಕ್ಷ, ತೃಪ್ತಿ, ಅದು ಪುಣ್ಯ ಸಿಗುತ್ತೆ ಅಂತ ನಾವು ಹೇಳ್ತೀವಿ. ಈ ಯಕ್ಷ ಯಕ್ಷಿಣಿಯರಿಗೆ ಪೂಜೆ ಮಾಡೋದ್ರಿಂದ ಇಲ್ಲಿನ ಮೆಟೀರಿಯಲಿಸ್ಟಿಕ್ ಆಸೆಗಳಿದೆಯಲ್ಲ, ಅಂದ್ರೆ ಇಲ್ಲಿನ ಇವತ್ತಿನ ಲೋಕದ ವರ್ತಮಾನದ ಮೆಟೀರಿಯಲಿಸ್ಟಿಕ್ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಈಸಿ ಆಗತ್ತಾ? ಈಗ ದೇವರನ್ನ ನಾವು ಪೂಜೆ ಮಾಡೋದು ಯಾಕೆ ಅಂದ್ರೆ ಮೋಕ್ಷಕ್ಕೂ ಮಾತ್ರನೇ. ಆದ್ರೆ ಇವಾಗ ನಮ್ಗೆ ಏನೋ ಒಂದು ಪದವಿ ಬೇಕು, ನಾನು ಇವಾಗ ಫಾರಿನ್ಗೆ ಹೋಗ್ಬೇಕು, ಅದಕ್ಕೊಂದು ಯಕ್ಷಿಣಿ ಇದ್ದಾಳೆ, ಒಬ್ಬ ಯಕ್ಷ ಇದ್ದಾನೆ. ನನಗೆ ಇವತ್ತು ದುಡ್ಡು ಬೇಕು, ಅಥವಾ ನಾನು ರಾಜಕೀಯಕ್ಕೆ ಹೋಗ್ಬೇಕು, ಇಲ್ಲ ನನಗೆ ತುಂಬಾ ಕಾಯಿಲೆ ಇದೆ, ಆ ಕಾಯಿಲೆ ಗುಣಪಡಿಸ್ಬೇಕು. ಮನುಷ್ಯನಿಗೆ ಇರುತ್ತಲ್ವಾ, ಅದಕ್ಕೆಲ್ಲ ಒಂದೊಂದೊಂದೊಂದೊಂದೊಂದು ಯಕ್ಷರು ಯಕ್ಷಿಣಿಯರು ಇದ್ದಾರೆ. ಸೊ ಅವ್ರನ್ನ ನಾವು ಹಿಡಿದು ಪೂಜೆ ಮಾಡಿದಾಗ ಅನುಕೂಲ ಆಗತ್ತೆ. ಅವರ ಪೂಜಾ ವಿಧಾನಗಳು ಬೇರೆ ಬೇರೆ ತರ ಇದೆ. ಒಬ್ಬರಿಗೆ ಮರದ ಕೆಳಗಡೆ ಬುಡದಲ್ಲಿ ಕುತ್ಕೊಂಡು ಪೂಜೆ ಮಾಡೋದಿದೆ, ಒಬ್ಬರಿಗೆ ವಿಶೇಷವಾಗಿ ದೇವರ ಮನೆಯಲ್ಲಿ ಕುತ್ಕೊಂಡು ಪೂಜೆ ಮಾಡುವಂತದ್ದಿದೆ, ಒಬ್ಬರಿಗೆ ಈ ವಿಶೇಷವಾಗಿರ್ತಕ್ಕಂಥ ಹಳೇದಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಹುತ್ತದ ಹತ್ರ ಕುತ್ಕೊಂಡು ಪೂಜೆ ಮಾಡುವಂತದ್ದಿದೆ. ಕೆಲವರಿಗೆ ಸಾಕಷ್ಟು ಮರಗಳಿದೆ, ಅದರಲ್ಲಿ ಮಾವಿನ ಮರ, ಬೇವಿನ ಮರ, ಹುಣಸೆ ಮರ,
ತೆಂಗಿನ ಗಿಡ ಈ ತರ ಎಲ್ಲ ಹ್ಮ್. ಇದೆ. ಅಲ್ಲಲ್ಲಿ ಕುತ್ಕೊಂಡು ಆ ಯಕ್ಷರನ್ನ ಸ್ಥಾಪನೆ ಮಾಡಿ ಯಕ್ಷಿಣಿಯನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡುವಂತದ್ದು ಇದೆ. ಹ್ಮ್ ಹ್ಮ್ ಹಾಗಾಗಿ ಈ ಯಕ್ಷ ಯಕ್ಷಿಣಿಯರ ಪೂಜೆಗಳೇ ಡಿಫ್ರೆಂಟ್ ಆಗುತ್ತೆ. ಹ್ಮ್ ಸೊ ಅವ್ರಿಗೆ ಮಾಡುವಂತ ನಮಸ್ಕಾರಗಳು ಬೇರೆ, ಅವ್ರಿಗೆ ಮಾಡುವಂತ ಪೂಜೆಗಳು ಬೇರೆ. ಅವರಿಗೆ ನಾವು ಮಂಡಲ ಅಂತ ಹೇಳ್ಬಿಟ್ಟು ಹಾಕ್ತಿವಿ, ಹ್ಮ್ ಚಕ್ರ ಅಂತ ಬರಿತೀವಿ, ಆ ಚಕ್ರಗಳು ಬೇರೆ. ಈ ತರ ಎಲ್ಲ ಬೇರೆ ಬೇರೆ ಇರುತ್ತೆ. ಯಕ್ಷಿಣಿ ಚಕ್ರಗಳೇ ಬೇರೆ ತರ ಇರುತ್ತೆ. ಸೊ ಆ ತರ ಒಂದು ನಾವು ಸ್ಥಾಪನೆಯನ್ನು ಮಾಡಿ ಅಲ್ಲಿ ಅವ್ರನ್ನ ಕರೆದು ಪೂಜೆ ಮಾಡಿದಾಗ ಅನುಕೂಲ ಆಗತ್ತೆ. ಇವಾಗ ನಾವು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ, ಇವಾಗ ಯಾರೋ ಒಬ್ರು ಕೆಲಸದವರು ನಮ್ಮ ಒಬ್ರು ಫ್ರೆಂಡ್ ಬಂದಿರ್ತಾರೆ. ಹ್ಮ್ ಅವ್ನು ನೋಡಪ್ಪ ನಮ್ಮ ಇಲ್ಲಿ ಚೇರ್ ಸರಿ ಇಲ್ಲ, ಕೆಳಗಡೆ ಕೂತ್ಕೊಂಡ್ರೆ ಕೂತ್ಕೊಳ್ತಾನೆ. ಅದೇ ಟೈಮಲ್ಲಿ ಯಾರೋ ಮಿನಿಸ್ಟರ್ ಬರ್ತಾನೆ, ಅವನಿಗೆ ಚೇರ್ ಸರಿ ಇಲ್ಲ ಕೆಳಗಡೆ ಕೂತ್ಕೊ ಅಂತ ಹೇಳಕ್ಕಾಗತ್ತ ನಾವು? ಹ್ಮ್ ಎಕ್ಸಾಂಪಲ್ ಅಲ್ವಾ? ಹಾಗಾಗಿ ಆ ಒಂದು ಸ್ಥಾನದಲ್ಲಿ ಆ ದೇವತೆಗಳನ್ನ ಅದೇ ರೀತಿಯಲ್ಲಿ ನಾವು ಪೂಜೆ ಮಾಡುವಂಥದ್ದಿದೆ. ನೈವೇದ್ಯ ಅದನ್ನೇ ಕೊಡಬೇಕು. ಒಂದು ಯಕ್ಷನಿಗೆ ಉಪ್ಪು ಕೊಟ್ರೆ ಒಂದು ಯಕ್ಷನಿಗೆ ಉಪ್ಪು ಇಡ್ಸಲ್ಲ, ಖಾರ ಹ್ಮ್. ಕೊಡ್ಬೇಕಾಗತ್ತೆ. ಯಕ್ಷ ಯಕ್ಷಣಿಯರಲ್ಲೂ ಸಾತ್ವಿಕವಾದ ಯಕ್ಷ ಯಕ್ಷಣಿಯರು ಮತ್ತೆ ತಾಮಸಿಕವಾದವರು ಇದಾರ? ಹೌದೌದು. ಹ್ಮ್ ಹ್ಮ್ ಅದರಲ್ಲಿ ಅದೇ ನಾನು ಹೇಳ್ದಾಗೆ, ಹ್ಮ್ ಈಗ ನಿಮ್ಗೆ ದೀಪ ಯಕ್ಷಿಣಿ ಅಂತ ಹೇಳಿದ್ರೆ ಹ್ಮ್ ಅದು ಸಾತ್ವಿಕ ಯಕ್ಷಣಿಗೆ ಸಂಬಂಧಪಡುತ್ತೆ. ಭೂತ ಯಕ್ಷಿಣಿ ಅಂತ ಹೇಳಿದ್ರೆ ತಾಂತ್ರಿಕ ಯಕ್ಷಣಿಗೆ ಸಂಬಂಧಪಡುತ್ತೆ. ಹ್ಮ್ ಹಾಗಾಗಿ ಇದು ಡಿಫ್ರೆನ್ಸ್ ಇದೆ ಯಕ್ಷ ಯಕ್ಷಿಣಿಯರಲ್ಲಿ. ಹ್ಮ್